ರಾಮಾಯಣ ವಿಷಯಕವಾಗಿ ಮಾತರಿಶ್ವಾಚಾರ್ಯರು ಎಲ್ಲ ಮಕ್ಕಳಿಗೂ ಕೂಡ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಸ್ತುತಿಯನ್ನು ಈಗ ಕಾಣ್ತಾ ಇದ್ದೇವೆ. ಶ್ರೀ ಹರಿವಾಯು ದೇವತಾ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀಪಾದರನ್ನು ಭಕ್ತಿಯಿಂದ ನಮಸ್ಕರಿಸಿ, ಪೂರ್ಣಪ್ರಮತಿ ಗುರುಕುಲದಿಂದ ವಿದ್ಯಾರ್ಥಿಗಳಿಗೆ ಸಿಗುತ್ತಾ ಇರುವಂತಹ ಒಂದು ಅಸಾಧಾರಣ ಕೊಡುಗೆಯನ್ನು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಿಕ್ಕೆ ಅಂತ ಹೇಳಿ ಇಲ್ಲಿ ಬಂದಿರುವಂಥದ್ದು. ರಾಮಾಯಣದ ಎಲ್ಲ ದಿಕ್ಕುಗಳಿಂದ ಅಧ್ಯಯನ ಮಾಡುವಂತಹ ಒಂದು ಹೊಸ ಪ್ರಕ್ರಮ ಈಗ ಪೂರ್ಣಪ್ರಮತಿಯಲ್ಲಿ ನಡೆದಿದೆ. ಇದರಲ್ಲಿ ಆಯ್ದಂತಹ ಕೆಲವು ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ರಾಮಾಯಣದ ಅಧ್ಯಯನವನ್ನು ನಡೆಸ್ತಾ ಇದೆ. ಈ ರಾಮಾಯಣದ ಅಧ್ಯಯನ ಅಂತ ಹೇಳಿದ ಕೂಡಲೇ ರಾಮಾಯಣದ ಕಥೆಯನ್ನು ಮಾತ್ರ ಇಲ್ಲಿ ಹೇಳೋದು ಅಂತ ಸರ್ವಥಾ ಅಲ್ಲ. ಯಾಕೆಂದರೆ ಈ ವಿಭಾಗದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈಗಾಗಲೇ ಸಂಸ್ಕೃತವನ್ನು ಚೆನ್ನಾಗಿ ತಮ್ಮ ಉಪಾಧ್ಯಾಯರಿಂದ ಅಧ್ಯಯನವನ್ನು ಮಾಡಿ ಸಾಹಿತ್ಯ ವ್ಯುತ್ಪತ್ತಿಯನ್ನು ಪಡೆದು ಶ್ಲೋಕಗಳನ್ನು ನೋಡಿದ ಕೂಡಲೇ ಒಂದಿಷ್ಟು ಅರ್ಥ ಆಗುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥವರು. ಹಾಗಾಗಿ ಅದರ ಮುಂದಿನ ಹಂತಕ್ಕೆ ರಾಮಾಯಣದ ಅಧ್ಯಯನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ಸ್ವತಃ ತಾವೂ ಆಸಕ್ತಿಯಿಂದ ಭಾಗವಹಿಸಿ ಕೇವಲ ಒಬ್ಬ ಅಧ್ಯಾಪಕರು ಅಂತ ಅಲ್ಲದೇನೆ ಎಲ್ಲರೂ ಕೂಡ ಸೇರಿ ನೋಡಿಕೊಂಡು ವಿಮರ್ಶೆಯನ್ನು ಮಾಡ್ತಾ ಅಧ್ಯಯನ ಮಾಡುವಂತಹ ಒಂದು ಪದ್ಧತಿಯನ್ನು ಇಲ್ಲಿ ಜಾರಿಗೆ ತರಲಾಗಿದೆ. ಇದರಲ್ಲಿ 9, 10, 11 ಮತ್ತು PUC ವಿದ್ಯಾರ್ಥಿಗಳು ಇವರೆಲ್ಲರೂ ಇದ್ದಾರೆ. ಜೊತೆಗೆ ನಮ್ಮೆಲ್ಲರಿಗೆ ಜೊತೆಯಾಗಿ ಸತೀಶ್ ಅಣ್ಣ ಅವರು ಕೂಡ ಇದ್ದಾರೆ. ಇದರಲ್ಲಿ ಈಗ ಅನೇಕ ಸ್ಲೈಡ್ಗಳು ಬರುತ್ತೆ, ಅದನ್ನು ನೀವೇ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಒಬ್ಬೊಬ್ಬ ವಿದ್ಯಾರ್ಥಿ ಬಂದು ಏನು ನಡೀತಿದೆ ಅಂತ ಅತ್ಯಂತ ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತಾನೆ. ಯಾರಿಗೆ ಯಾವುದೇ ಅಪೇಕ್ಷೆ ಇದ್ದಲ್ಲಿ ಖಂಡಿತ ನಮ್ಮಲ್ಲಿ ಬಂದಲ್ಲಿ ಅದರ ವಿಸ್ತೃತವಾದ ನಿರೂಪಣೆಯನ್ನು ನಾವು ಪ್ರತ್ಯೇಕವಾಗಿ ಮಾಡಲಿಕ್ಕೆ ತಯಾರಿದ್ದೇವೆ. ಇದರಲ್ಲಿ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಶ್ಲೋಕವನ್ನು ಅರ್ಥಚಿಂತನೆಯೊಂದಿಗೆ ರಾಮಾಯಣದ ಪ್ರತಿಯೊಂದು ಶ್ಲೋಕವನ್ನು ಕೂಡ ನೋಡುವಂಥದ್ದು. ಜೊತೆಗೆ ಕಥಕ ಮತ್ತು ಗೋವಿಂದರಾಜಿ ಅನ್ನುವಂತಹ 2 ವ್ಯಾಖ್ಯಾನಗಳ ಅಧ್ಯಯನ, ಕನ್ನಡ ಭಾಷೆಯಲ್ಲಿ ಪ್ರತಿಯೊಂದು ಸರ್ಗದ ಸಾರವನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಜೊತೆಗೆ ವ್ಯಾಕರಣ ಕೇವಲ ಸಂಧಿ ಸಮಾಸ ಅಂತ ಸಾಮಾನ್ಯವಾಗಿ ಅಲ್ಲದೇನೆ ವ್ಯಾಖ್ಯಾನಗಳಲ್ಲಿ ನಿರೂಪಿಸಿರುವಂತಹ ವಿಶೇಷಗಳನ್ನು ವ್ಯಾಕರಣ ಸೂತ್ರಗಳೊಂದಿಗೆ ವಿಚಾರವನ್ನು ಮಾಡ್ತಾ ಇದ್ದೀವಿ. ಮತ್ತು ಯಾವುದೇ ಒಂದು ವಿಶೇಷ ವಿಚಾರ ಬಂತು ಅಂದರೆ, ಈ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದು ಬಂದರೆ ಆಯಾ ಶಾಸ್ತ್ರ ಅಭಿಜ್ಞರು ಯಾರಿರ್ತಾರೆ ಅವರನ್ನು ಕರೆಸಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಕೂಡ ಮಕ್ಕಳು ತಿಳಿದುಕೊಳ್ಬೇಕು. ಆ ಮೂಲಕವಾಗಿ ರಾಮಾಯಣದಲ್ಲಿ ಎಷ್ಟು ವಿಸ್ತಾರ ಇದೆ, ಎಷ್ಟೆಲ್ಲ ಶಾಸ್ತ್ರದ ಶಾಖೆಗಳನ್ನು ಅಧ್ಯಯನ ಮಾಡಲಿಕ್ಕೆ ರಾಮಾಯಣದ ಮೂಲಕ ಅವಕಾಶ ಇದೆ ಅಂತ ತಿಳಿಸೋದು ಇದರ ಉದ್ದೇಶ. ಇದರ ಜೊತೆಗೆ ವಿಮರ್ಶೆ, ಯಾವುದೇ ಒಂದು ವಿಚಾರ ಬಂದರೂ ವ್ಯಾಖ್ಯಾನಕಾರರಲ್ಲಿ ಅಭಿಪ್ರಾಯ ಭೇದ ಇದ್ದರೂ ಕೂಡ ಅಲ್ಲಿ ಚೆನ್ನಾಗಿ ವಿಮರ್ಶೆಯನ್ನು ಮಾಡಿ ಅದನ್ನು ಮುಂದೆ ವಿದ್ಯಾರ್ಥಿಗಳ ತೀರ್ಮಾನಕ್ಕೆ ಬಿಡಲಾಗತ್ತೆ. ಜೊತೆಗೆ ಸಂಶೋಧನೆ ಮಾಡುವಂತಹ ಪ್ರವೃತ್ತಿಯನ್ನು ವಿದ್ಯಾರ್ಥಿಗಳಿಗೆ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಹೊಸ ವಿಚಾರಗಳ ತುಲನಾತ್ಮಕ ಅಧ್ಯಯನವನ್ನು ಮಾಡಿ ಸಂಶೋಧನೆ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಕೆಲವು ವಿಚಾರಗಳಲ್ಲಿ ಪ್ರಬಂಧಗಳನ್ನು ವಿದ್ಯಾರ್ಥಿಗಳು ಬರೆದಿದ್ದಾರೆ. ರಾಮಾಯಣನ ಸುಮ್ಮನೆ ಕಥೆ ಕೇಳಿ ಬಿಡುವಂಥದ್ದಲ್ಲ, ಅದರಿಂದ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ನೀತಿಯ ಸಂಗ್ರಹವನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಹೀಗೆ ಅನೇಕ ವಿಚಾರಗಳು ಇಲ್ಲೆಲ್ಲವೂ ಕೂಡ ಇದೆ. ಪ್ರತಿಯೊಂದೊಂದಕ್ಕೂ ಒಬ್ಬೊಬ್ಬ ವಿದ್ಯಾರ್ಥಿ ಕೇವಲ 1 ನಿಮಿಷದ ಒಳಗೆ ಅದರ ಪರಿಚಯವನ್ನು ಮಾಡಿಸ್ತಾನೆ. ಕರೆಸಿ 2 ದಿನ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ 2 ವಿಷಯ ಹೇಳಬೇಕು ಅಂದರೆ, ಅಶ್ವಮೇಧ ಯಾಗದಲ್ಲಿ 21 ರೂಪಗಳಿರ್ತವೆ ಮತ್ತು ಒಂದಿಷ್ಟು ಚಿತ್ತಿಗಳಿರ್ತವೆ ಅಂತ ಈ ಥರ 2 ದಿನ ಹೇಳೋಷ್ಟು ಹೇಳಿದ್ದಾರೆ. ಇದನ್ನು ಎಷ್ಟು ದಿನ ಹೇಳಿದ್ರು ಸಾಲದು. ಧನ್ಯವಾದ. ಇದನ್ನು ಆ ಕಾಲದಲ್ಲಿ ನಾವು ಪ್ರಮಾಣ ಹೇಳ್ಬೋದು, ಆದರೆ ಈ ಕಾಲದಲ್ಲೂ ಇದೆ ಎನ್ನುವ ಒಂದು ಪ್ರಮಾಣ ಹೇಳೋಕ್ಕೆ ಭದ್ರ ಎನ್ನುವುದು ಇವಾಗ ನಾವು ಮ್ಯಾಮೋತ್ಸ್ ಅಂತ ಕೇಳಿರ್ತೀವಿ, ಅದರಿಂದ ಬಂದಿದ್ವು ಅಂತ ಒಂದು ಹೇಳೋಕ್ಕೆ ಏನಂದರೆ, ಹಿಮಾಚಲದಿಂದ ಉತ್ತರ ಪ್ರದೇಶ ತನಕ ಈ ಆನೆಗಳು ಹರಡಿವೆ, ಇತ್ತು, ತುಂಬ ಕಮ್ಮಿ ಸಂಖ್ಯೆಯಲ್ಲಿದ್ದರೂ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಅಯೋಧ್ಯ ಉತ್ತರ ಪ್ರದೇಶದಲ್ಲಿ ಬರೋದ್ರಿಂದ ಇದಿತ್ತು ಅಂತ. ಇವಾಗ ಮಂದ ಆನೆಗಳ ಸಂಖ್ಯೆ ಕಮ್ಮಿ ಆಗಿದೆ, ಯಾಕಂದರೆ ಅದು ದಂತಕ್ಕೋಸ್ಕರ ಅದನ್ನು ಸಾಯಿಸಿದ್ದಾರೆ. ಮೃಗ ಅಂದರೆ ನಾವು ಸುಮಾರು ಎಲ್ಲ ಕಡೆ, ಮುಖ್ಯವಾಗಿ ಕೇರಳದಲ್ಲಿ ಯಾವ ಆನೆಗಳನ್ನು ಕಂಡ್ಕೊಳ್ತೀವೋ ಅವೆಲ್ಲ ಮೃಗ ಜಾತಿಗೆ ಬರುವ ಆನೆಗಳು ಅಂತ ಹೇಳ್ತೇನೆ. ಆಮೇಲೆ ಅದರ ವಿಸ್ತಾರವು ಹೀಗಿದೆ. ಹಾಗೆ ಈ ಥರನೇ ವಿಸ್ತಾರವಾದ ಸಂಶೋಧನೆ ನಂದಿದೆ. ಇದು ಹೇಳಿ ನನ್ನ ಸಂಶೋಧನೆ ಮುಗಿಸ್ತಿದ್ದೇನೆ. ನಮಸ್ಕಾರ. ಭೌಗೋಳಿಕ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದೇವೆ. ಇದರಲ್ಲಿ ರಾಮನ ಪ್ರಯಾಣದ ವಿಷಯ, ಮೊದಲು ರಾಮಾಯಣ ಕಾಲದಲ್ಲಿ ಆ ಜಾಗವನ್ನು ಏನಂತ ಕರಿತಾ ಇದ್ರು, ಈಗ ಏನಂತ ಕರಿತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಶ್ಲೋಕದಲ್ಲಿ ಹೇಗೆ ಹೇಳಿದಾರೋ ಅದನ್ನೇ ತಂತ್ರಜ್ಞಾನದ ಸಹಾಯದಿಂದ ಒಂದು ನಕ್ಷೆಯನ್ನು ರಚಿಸಿ ಅದರ ಬಗ್ಗೆ ಕೂಡ ಅಧ್ಯಯನ ಮಾಡ್ತಾ ಇದ್ದೇವೆ. ಧನ್ಯವಾದ.
ವಾಲ್ಮೀಕಿಯ ರಾಮಾಯಣದಲ್ಲಿ ಪಾಠಾಂತರಗಳು ಎಷ್ಟು ಪ್ರಮುಖ ಅಂತಂದರೆ, ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಯದಿತೆ ಧರ್ಮಲಾಭಂತು ಅಂತ ಒಂದು ಶ್ಲೋಕ ವಿಶ್ವಾಮಿತ್ರರು ದಶರಥನಿಗೆ ಹೇಳುವ ಮಾತಿದು. ಅದರಲ್ಲಿ ಯದಿತೆ ಧರ್ಮಲಾಭಂತು ಅಂತ ಪಾಠ ಇಟ್ಕೊಂಡ್ರೆ, ಆಗ ನಿನಗೆ ಧರ್ಮಲಾಭ ಆಗಬೇಕು ಅಂತಿದ್ರೆ ಆಗ ನೀನು ನನಗೆ ರಾಮ ಲಕ್ಷ್ಮಣರನ್ನು ಕಳಿಸ್ಕೊಡು ಅಂತ ಅರ್ಥ ಆಗುತ್ತೆ. ಯದಿ ಮೇ ಧರ್ಮಲಾಭಂತು ಅಂತ ಪಾಠವನ್ನು ಇಟ್ಕೊಂಡ್ರೆ, ಆಗ ನನಗೆ ಶಾಶ್ವತವಾದ ಪುಣ್ಯ ಬರಲಿ ಅಂತ ನಿನಗೆ ಇಚ್ಛೆ ಇದ್ದರೆ ಆವಾಗ ಕಳಿಸ್ಕೊಡು ಅಂತ. ಹೀಗೆ ಪಾಠಾಂತರಗಳು ಎಷ್ಟು ಪ್ರಮುಖ ಅನ್ನೋದು ಈ ಉದಾಹರಣೆಯಿಂದ ಗೊತ್ತಾಗುತ್ತೆ. ಮತ್ತು ಪಾಠಾಂತರಗಳು ಹುಟ್ಟೋದು ಮತ್ತು ತಿಳಿಯೋದು ಹೇಗೆ ಅಂತಂದರೆ, ಕೆಲವು ಬಾರಿ ಪಾಠ ಮಾಡಬೇಕಾದ್ರೆ ಶ್ರವಣ ದೋಷದಿಂದಲೂ ಕೂಡ ಕೆಲವು ಪಾಠಾಂತರಗಳಾಗಿರ್ಬೋದು. ಆ ಥರ ಪಾಠಾಂತರ ಬಂದಾಗ ನಾವು ನಿರ್ಣಯ ಹೇಗೆ ಮಾಡಬೇಕು ಅಂತಂದರೆ, ನಾವು ಎರಡು ರೀತಿ ನಿರ್ಣಯವನ್ನು ತಗೋತೀವಿ. ಮೊದಲನೇದು, ಅದು ಪಾಣಿನಿಯ ಪ್ರಯೋಗವೋ ಅಲ್ವೋ ಅಂತ. ಇವಾಗ ಉದಾಹರಣೆಗೆ ಬಾಲಕಾಂಡದಲ್ಲೇ ಕಥಂ ಸ್ಯಾಮೋ ನಿರಾಮಯ ಅಂತ ಒಂದು ಪಾಠ, ಕಥಂ ಸ್ಯಾಮ ನಿರಾಮಯ ಅಂತ ಇನ್ನೊಂದು ಪಾಠ ಇದೆ. ಇಲ್ಲಿ ಸ್ಯಾಮ ನಿರಾಮಯ ಅನ್ನೋ ಪಾಠ ಅನ್ನೋದು ಪಾಣಿನಿಯ ವ್ಯಾಕರಣಕ್ಕೆ ಸಮ್ಮತವಾಗಿರೋದ್ರಿಂದ ಅದನ್ನೇ ಇಟ್ಕೊಂಡಿದ್ದೀವಿ. ಇನ್ನು ಕೆಲವು ಕಡೆ ಅದು ಎಷ್ಟು ಸ್ವರಸ ಅನ್ನೋದ್ರ ಮೇಲೆ ಇಟ್ಕೊಂಡಿದ್ದೀವಿ. ಇವಾಗ ವಿಶ್ವಾಮಿತ್ರರು ಹೊರಡಬೇಕಾದ್ರೆ ಪಕ್ಷಿಗಳು ಮೃಗಗಳು ಎರಡೂ ಬಂದು ಕೇಳ್ಕೊತಾವೆ. ಆವಾಗ ವಿಶ್ವಾಮಿತ್ರರು ಒಂದು ಪಾಠದಲ್ಲಿ ಏನಂದರೆ ಸರ್ಷಿ ಸಂಘ ಸಪಕ್ಷಿಣ ಅಂತ ಪಾಠ ಇದೆ. ಅಲ್ಲಿ ಕೇವಲ ಪಕ್ಷಿಗಳನ್ನು ಮಾತ್ರ ನಿವರ್ತಯಾಮಾಸ ಕಳಿಸಿದ್ರು ಅಂತ ಅರ್ಥ ಬರುತ್ತೆ. ಅದ್ರ ಬದಲು ನಾವು ನಿವರ್ತಯಾಮಾಸ ತತಃ ಪಕ್ಷಿ ಸಂಘಾನ್ ಮೃಗಾನಪಿ ಅಂತ ಪಾಠವನ್ನು ಇಟ್ಕೊಂಡ್ರೆ ಆವಾಗ ಪಕ್ಷಿಗಳು ಮೃಗಗಳು ಎರಡನ್ನೂ ಅಂತ ಹೇಳಿದಾಗ ಈ ರೀತಿಯಾಗಿ ನಾವು ಪಾಠಾಂತರಗಳ ನಿರ್ಣಯವನ್ನು ಮಾಡಿದ್ದೀವಿ. ಈಗ ರಾಮಾಯಣದ ಮೇಲೆ ಎಷ್ಟೊಂದು ವಿದ್ವಾಂಸರಿಗೆ ಭರತ ಜ್ಯೇಷ್ಠನೋ ಲಕ್ಷ್ಮಣ ಜ್ಯೇಷ್ಠನೋ ಅನ್ನೋದರಲ್ಲಿ ಸಂಶಯ ಇದ್ದೇ ಇರುತ್ತೆ. ಅದರಲ್ಲಿ ಅದಕ್ಕೆ ಭರತ ಜ್ಯೇಷ್ಠ ಅನ್ನೋದಕ್ಕೆ ಒಂದಷ್ಟು ಯುಕ್ತಿ ಮತ್ತು ಲಕ್ಷ್ಮಣ ಜ್ಯೇಷ್ಠ ಅನ್ನೋದಕ್ಕೆ ಒಂದಷ್ಟು ಯುಕ್ತಿನ ಸಂಗ್ರಹ ಮಾಡಿದ್ದೀವಿ. ಇನ್ನು ನಮ್ಮ ಪಾಠಕ್ರಮದಲ್ಲಿ ನಾವು ಪ್ರಬಂಧಗಳನ್ನು ಒಂದು ನಾಲ್ಕು ವಿಷಯದ ಮೇಲೆ ಪ್ರಬಂಧಗಳನ್ನು ಬರೆದಿದ್ದೀವಿ. ನಾವು ಎರಡು ರೀತಿಯಾದಂತಹ ಪ್ರಬಂಧ ಬರಿತೀವಿ. ಒಂದು ವಿಷಯ ಸಂಗ್ರಹಾತ್ಮಕ, ಇನ್ನೊಂದು ವಿಮರ್ಶಾತ್ಮಕ ಅಂತ. ವಿಮರ್ಶಾತ್ಮಕ ಅಂದರೆ ನಮಗೆ ಏನು ಅನ್ಸುತ್ತೋ ಅದನ್ನು ನಾವು ಪ್ರಬಂಧದಲ್ಲಿ ಬರಿತೀವಿ. ವಿಷಯ ಸಂಗ್ರಹಾತ್ಮಕ ಅಂದರೆ ರಾಮಾಯಣದಲ್ಲಿ ಏನು ಹೇಳಿರುತ್ತೋ ಅದನ್ನು ವ್ಯಾಖ್ಯಾನ ಸಹಿತವಾಗಿ ನಾವು ಬರಿತೀವಿ. ಇನ್ನು ನಾವು 4 ವಿಷಯದ ಮೇಲೆ ಇಲ್ಲಿವರೆಗೂ ಪ್ರಬಂಧ ಬರೆದಿದ್ದೀವಿ. ಒಂದು ಅಶ್ವಮೇಧ ಯಾಗದ ಪ್ರಕ್ರಿಯೆ, ಇನ್ನೊಂದು ರಾಮಾಯಣದಲ್ಲಿ ಉಲ್ಲೇಖಿಸಿದಂತಹ ಮಂತ್ರಿಗಳು ಹೇಗಿದ್ದರು ಮತ್ತು ಈಗಿನ ಕಾಲದಲ್ಲಿ ಮಂತ್ರಿಗಳು ಹೇಗಿದ್ದಾರೆ ಅಂತ, ಇನ್ನೊಂದು ಭರತ ಜ್ಯೇಷ್ಠನೋ ಲಕ್ಷ್ಮಣ ಜ್ಯೇಷ್ಠನೋ ಅನ್ನೋದರಲ್ಲಿ ನಮ್ಮ ಅಭಿಪ್ರಾಯ, ಇನ್ನೊಂದು ವಾಲ್ಮೀಕಿಗಳು ಆದಿಕವಿಗಳು ಅಲ್ಲೋ ಅನ್ನೋ ವಿಷಯದಲ್ಲಿ ಪ್ರಬಂಧ. ಶ್ರೀಕೃಷ್ಣಾರ್ಪಣ. ಆಮೇಲೆ ಲಕ್ಷ್ಮಣ ಅವರು ಕಾಡಿಗೆ ಹೋಗೋ ಸಮಯದಲ್ಲಿ ಶೋಣಭದ್ರ ನದ ಅಂತ ಒಂದು ನದದ ತಟದಲ್ಲಿ ಅವ್ರು ನಿಲ್ತಾರೆ. ಅಲ್ಲಿ ಅದ್ರ ಬಗ್ಗೆ ನಾನು ಒಂಚೂರು ಹುಡುಕಾಡಿದೆ. ಅದರದ್ದು ಇವಾಗಿನ ಹೆಸರೇನು ಅಂಥೇಳಿ. ಇವಾಗ ಶೋಣಃ ಅಂತ ಯಾವುದು ನದ ಇಲ್ಲ, ಶೋಣಭದ್ರ ಅಂತಲೂ ಇಲ್ಲ. ಆದರೆ ಇದು ಸನ್ ರಿವರ್ ಅಂತ ಕರೀತಾರೆ ಅದನ್ನು, ಅಥವಾ ಸೋನೆ ಅಂತ ಕರೀತಾರೆ. ಸೊ ಅದರದ್ದು ಮ್ಯಾಪು ಇದು ಗಂಗೆಗೆ ಸೇರಿಬಿಟ್ಟು ಆಮೇಲೆ ಸಮುದ್ರಕ್ಕೆ ಸೇರುತ್ತೆ. ಇವಾಗ ಅದು ಗಿರಿವ್ರಜ ಅನ್ನೋ ನಗರದಲ್ಲಿ ಹರಿಯುತ್ತೆ. ಗಿರಿವ್ರಜ ಮಗಧದ ರಾಜಧಾನಿ ಆಗಿತ್ತು. ಅದ್ರ ಸುತ್ತ 5 ಪರ್ವತಗಳಿವೆ ಅಂತ ಕೇಳ್ಪಟ್ಟಿದ್ದೀವಿ. ರಾಮಾಯಣದಲ್ಲೂ ಆ ಥರ ಹೇಳಿದೆ. ಆದರೆ ಮಹಾಭಾರತದಲ್ಲಿ ಆ ಪರ್ವತಗಳದ್ದು ಹೆಸರೆಲ್ಲ ಇದೆ, ಇಲ್ಲಿ ನೋಡ್ಬೋದು. ಆಮೇಲೆ ಇದು ರಾಜಗಿರ್ ಸುತ್ತ ಇರೋ ಪರ್ವತಗಳು. ನಮಸ್ತೆ. ಈಗಾಗಲೇ ಹೇಳಿದಾಗೆ ನಾವು ರಾಮಾಯಣವನ್ನು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕೂಡ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ನಾವು ಎಷ್ಟೊಂದು ರಾಮಾಯಣವನ್ನು ಸರಿಯಾಗಿ ಅಧ್ಯಯನ ಮಾಡ್ದಲೇ ತಪ್ಪು ಪ್ರಚಾರಗಳಾಗ್ತಾ ಇರೋದನ್ನು ಕಾಣಬಹುದು, ತಪ್ಪು ಕಲ್ಪನೆಗಳು ಮೂಡಿಬರ್ತಾ ಇದೆ. ಆಗ ಯಾವುದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಶ್ಲೋಕಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಅನುಗುಣವಾಗಿಯೇ ಚಿತ್ರಗಳನ್ನು ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನೀವು ಚಿತ್ರಗಳನ್ನು ನೋಡಬಹುದು. ಎಷ್ಟೊಂದು ಚಿತ್ರಗಳನ್ನು ನನ್ನ ಸ್ನೇಹಿತರು ಬಿಡಿಸಿದ್ದಾರೆ, ಇನ್ನು ಕೆಲವುದು AI ಇಂದ ಜನ್ರೇಟ್ ಮಾಡಲಾಗಿದೆ. ಒಂದು ಕಲ್ಪನೆ ಸಿಗಲಿ, ಇನ್ನೂ ಚೆನ್ನಾಗಿ ನಮಗೆ ವಿಷಯ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಪಿಕ್ಚರ್ಗಳನ್ನು ಜನ್ರೇಟ್ ಮಾಡಲಾಗಿದೆ. ನಮಸ್ತೆ, ನಾನು ಮಾದರಿ ಶಿವಾಚಾರ್ಯರ ಕಕ್ಷೆಯಲ್ಲಿ ವಿಶಿಷ್ಟ ಪ್ರಯೋಗಗಳ ಸಂಗ್ರಹ ಮಾಡ್ತಿದ್ದೇನೆ. ಇದರಲ್ಲಿ ನಾವು ವಿಶಿಷ್ಟ ಪ್ರಯೋಗ ಯಾಕೆ ಮಾಡ್ತೀವಿ ಅಂದರೆ, ನಮ್ಮ ದೈನಂದಿನ ಸಂಸ್ಕೃತದ ಸಂಭಾಷಣೆಯಲ್ಲಿ ಶಬ್ದಕೋಶದ ವೃದ್ಧಿ ಆಗ್ತದೆ ಮತ್ತು ಅದ್ರ ಜೊತೆಗೆ ನಮ್ಮದು ಕೇಳಕ್ಕೂ ಮಧುರವಾಗೂ ಇರ್ತದೆ. ಸೊ ಇದಕ್ಕೆ ನಾನು ವಿಶಿಷ್ಟ ಪ್ರಯೋಗಗಳು ಸಂಗ್ರಹವನ್ನು ಮಾಡ್ತಿದ್ದೀನಿ. ಈಗ ಇದರಲ್ಲಿ 2 ವಿಧ ಇದೆ, ಸಾಮಾನ್ಯ ಅರ್ಥ ಕೊಡೋ ಪ್ರಯೋಗಗಳು ಮತ್ತು ಭಾವಪೂರ್ಣವಾದ ಪ್ರಯೋಗಗಳು. ಇದರಲ್ಲಿ ಉದಾಹರಣೆಗೆ ಕೊಡ್ತೀನಿ ನಾನು. ಸಾಮಾನ್ಯ ಪ್ರಯೋಗಗಳಿಗೆ ಪ್ರತ್ಯುಜ್ಜಗಾಮ ಅಂತ ಒಂದು ಪ್ರಯೋಗ. ಯಾಕಂದರೆ ಇಲ್ಲಿ ಯಾರಾದರೂ ನಮ್ಮ ಮುಂದೆ ಬಂದಾಗ ಅವ್ರನ್ನ ನೆಟ್ಟಿಗೆ ಎದುರುಗೊಳ್ಳಬೇಕು, ನಾಚಿಕೆಯಲ್ಲೇ ಎದುರುಗೊಳ್ಳಬೇಕಾಗಿರೋದು ಒಂದು ಮುಖ್ಯ ಅಂಶ ಆಗಿದ್ದರಿಂದ ಇದು ಒಂದು ಒಳ್ಳೆಯ ಪ್ರಯೋಗ ಆಗುತ್ತದೆ.
ಮತ್ತು ಭಾವಪೂರ್ಣ ಪ್ರಯೋಗಗಳಲ್ಲಿ ಅರಿಷ್ಟಂ ಗಚ್ಚ ಪಂಥಾನಂ ಮಾ ಭೂತ್ಕಾಲಸ್ಯ ಪರ್ಯಯ ಅಂತ ಒಂದಿದೆ. ಇದರಲ್ಲಿ ಏನಂದರೆ ಬೀಳ್ಕೊಡೋದನ್ನು ಇನ್ನೂ ಚೆನ್ನಾಗಿ ವರ್ಣನೆಯಲ್ಲಿ ನೀಡಿದ್ದಾರೆ. ಅಂದರೆ ನಿಮ್ಮ ದಾರಿಯಲ್ಲಿ ಏನು ಅಡ್ಡ ಆಗದೇ ಇರಲಿ ಮತ್ತು ಸಮಯದ ಅಭಾವನೂ ಆಗದೇ ಇರಲಿ ಅಂತ ಇದು ಪ್ರಯೋಗ ಹೇಳ್ತಾರೆ. ಸೊ ಇದನ್ನೇ ನಾನು ಸಂಗ್ರಹ ಮಾಡ್ತಿದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ತೆ. ನಾವು ಯಾವಾಗ ಒಂದು ಕಾವ್ಯದ ಅಧ್ಯಯನ ಮಾಡುತ್ತೇವೋ ಆವಾಗ ನಾವು ಬರೀ ಅದನ್ನು ಮನೋರಂಜನೆಗೋಸ್ಕರ ಓದಬಾರ್ದು. ಮನೋರಂಜನೆಗೋಸ್ಕರನೂ ಓದಿ ಅದರಿಂದ ನಾವು ಏನು ಕಲಿಬಹುದು, ಅದರಿಂದ ಯಾವ ನೀತಿ ಪಡೆದು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಬೋದು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ನಮ್ಮ ರಾಮಾಯಣ ತರಗತಿಯಲ್ಲಿ ನಾವು ಪ್ರತಿಯೊಂದು ಸರ್ಗಕ್ಕೂ ಒಂದು ನೀತಿ ಸಂಗ್ರಹ ಎಂದು ಮಾಡುತ್ತೇವೆ. ಅದರಲ್ಲಿ ನಾವು ಒಂದು ಸರ್ಗದಿಂದ ಏನೇನು ಕಲಿಯಬಹುದೋ ಮತ್ತು ಏನೇನು ಅಳವಡಿಸ್ಕೊಬೋದೋ ಅದನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಕ್ಕೆ ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ವಿವಿಕ್ತಾ. ನಾನು ರಾಮಾಯಣದಲ್ಲಿ ಆರ್ಷ ಪ್ರಯೋಗಗಳ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ರಾಮಾಯಣದಲ್ಲಿ ಎರಡು ಥರ ಪ್ರಯೋಗಗಳನ್ನ ಮಾಡ್ತಾರೆ. ಒಂದು ಪಾಣಿನಿಯ ಪ್ರಯೋಗ ಮತ್ತು ಒಂದು ಅಪಾಣಿನಿಯ ಪ್ರಯೋಗ. ಅಪಾಣಿನಿಯ ಪ್ರಯೋಗದಲ್ಲಿ ಮತ್ತು ಆರ್ಷ ಪ್ರಯೋಗಗಳಂತ ಬರುತ್ತೆ. ಆರ್ಷ ಪ್ರಯೋಗಗಳು ಅಂತ ಹೇಳಿದ್ರೆ ಪಾಣಿನಿ ಸೂತ್ರಗಳಲ್ಲಿ ವಿಧಾನ ಮಾಡದೇ ಇರೋಂಥ ಪ್ರಯೋಗಗಳನ್ನ ಮಾಡಿದೆ ಆರ್ಷ ಪ್ರಯೋಗಗಳು. ಅಪಾಣಿನಿಯ ಪ್ರಯೋಗಗಳು ಅಂತ ಹೇಳಿದ್ರೆ ಪಾಣಿನಿ ಸೂತ್ರಗಳು ಹೇಳಿದೇ ಇರ್ಬೋದು, ಆದರೆ ಬೇರೆ ವ್ಯಾಕರಣಗಳಲ್ಲಿ ಅದು ಸರಿಯಾಗಿರ್ಬೋದು. ಆ ಥರ ಇದ್ದರೆ ಅದು ಅಪಾಣಿನಿಯ ಪ್ರಯೋಗ. ಈ ಥರ ಪ್ರಯೋಗಗಳಲ್ಲಿ ಅಪಾಣಿನಿಯ ಆರ್ಷ ಪ್ರಯೋಗಗಳು ಅಂತ ಹೇಳ್ತಾರೆ. ನಾವು ಅದನ್ನು ಈ ಸ್ಲೈಡಲ್ಲಿ ನಾವು ಲಿಸ್ಟ್ ಮಾಡಿದ್ದೀವಿ, ಕೆಲವುದು ಮಾತ್ರ ಲಿಸ್ಟ್ ಮಾಡಿದ್ದೀವಿ. ಆ ಥರ ಗ್ರೂಪ್ಗಳ ಥರ ಆಗುತ್ತೆ. ಇದರದ್ದು ಆರ್ಷ ಪ್ರಯೋಗಗಳು ಹೀಗೆ ಲಿಸ್ಟ್ ಮಾಡ್ತಿರ್ಬೇಕಾದ್ರೆ ಒಂದು ಎಕ್ಸಾಂಪಲ್ ತೊಗೋಬೇಕು ಅಂತ ಹೇಳಿದ್ರೆ ತ್ಯಜ್ಯ ಅಂತ ಒಂದು ಪದ ಬರುತ್ತೆ. ತ್ಯಜ್ಯ ಅಂತ ವಾಸ್ತವಿಕವಾಗಿ ರೂಪ ಆಗಲ್ಲ, ಆದರೂ ಅದು ತ್ಯಕ್ತ್ವ ಅಂತ ಆಗಬೇಕು, ತ್ಯಜ್ಯ ಅಂತ ಆಗುತ್ತೆ, ಅದು ಆರ್ಷ ಪ್ರಯೋಗ. ಈ ಥರ ನಾವು ಸಂಗ್ರಹ ಮಾಡ್ತಿದ್ದೀವಿ. ಧನ್ಯವಾದಗಳು. ನಮಸ್ತೆ. ಇಂದು ನಾನು ಮಾಡಿದ ಕೆಲಸದ ಬಗ್ಗೆ ಹೇಳುತ್ತೇನೆ. ವಿಶ್ವಾಮಿತ್ರರು ಬಾಲಕಾಂಡದ 19ನೇ ಸರ್ಗದಲ್ಲಿ ರಾಮ ಲಕ್ಷ್ಮಣರನ್ನ ತಮ್ಮ ಯಜ್ಞ ರಕ್ಷಣೆಗಾಗಿ ಕರ್ಕೊಂಡು ಹೋಗ್ತಾರೆ. ಪ್ರಯಾಣ ಕಾಲದಲ್ಲಿ ರಾಮ ಲಕ್ಷ್ಮಣರು ಇಬ್ಬರು ವಿಶ್ವಾಮಿತ್ರರಿಗೆ ಪ್ರಶ್ನೆಗಳನ್ನ ಕೇಳಿ ಸಂವಾದ ಮಾಡ್ತಾರೆ. ಆದರೆ ಇಲ್ಲಿ ಗಮನಿಸಿರೋ ಒಂದು ಅಂಶ ಏನಂದರೆ, ರಾಮ ಲಕ್ಷ್ಮಣರು ಇಬ್ಬರು ಪ್ರಶ್ನೆ ಕೇಳಿದ್ರು ವಿಶ್ವಾಮಿತ್ರರು ಕೇವಲ ರಾಮನಿಗೆ ಮಾತ್ರ ಸಂಬೋಧನೆ ಮಾಡ್ತಾರೆ. ಒಂದು ಉದಾಹರಣೆ ನೋಡಬೇಕಾದ್ರೆ, ತಯೋಸ್ತದ್ ವಚನಂ ಶ್ರುತ್ವ ಪ್ರಹಸ್ಯ ಮುನಿಪುಂಗವಃ ಅಬ್ರವೀತ್ ಶ್ರೂಯತಾಂ ರಾಮ ಯಸ್ಯಾಯಂ ಪೂರ್ವಮಾಶ್ರಮಃ. ಇಲ್ಲಿ ತಯೋಸ್ತದ್ ವಚನಂ ಶ್ರುತ್ವ ಎಂದು ದ್ವಿವಚನ ಇದೆ, ಆದರೂ ಕೇವಲ ರಾಮ ಅಂತ ಸಂಬೋಧನೆ ಇದೆ. ಹೀಗೆ 10ಕ್ಕಿಂತಲೂ ಜಾಸ್ತಿ ಬಾರಿ ಗಮನಿಸಿದ್ದೇವೆ. ಇದರ ತೀರ್ಮಾನ ಮುಂದಿನ ಸರ್ಗಗಳನ್ನು ನೋಡಿ ಮಾಡುತ್ತೇವೆ. ಧನ್ಯವಾದ. ಎಲ್ಲರಿಗೂ ನಮಸ್ತೆ. ನಾವು ಈ ವಿಧವಾಗಿ ಏನೇನು ಅಧ್ಯಯನ ಮಾಡ್ತಿದ್ದೀವಿ, ಈ ಥರ 61 ಸರ್ಗಗಳನ್ನು ಮುಗಿಸಿದ್ದೀವಿ. ಇನ್ನು ಮುಂದೆ ಯಾರಾದರೂ ರಾಮಾಯಣ ಅಧ್ಯಯನ ಮಾಡೋಕ್ಕೆ ಉತ್ಸಾಹ ಇದ್ದವ್ರಿಗೆ ಇದು ಒಂದು ಸಿಲೆಬಸ್ ಥರ ಆಗಬೇಕಂತ ನಾವು ಎಲ್ಲನೂ ಸಂಗ್ರಹ ಮಾಡಿ ಇಡ್ತಾ ಇದ್ದೀವಿ. ಇನ್ನು ಯಾರ್ಯಾರು ಅಧ್ಯಯನ ಮಾಡ್ಬೇಕು ಅಂದ್ಕೊಳ್ತಿದ್ದೀರೋ ಅವ್ರು ಎಲ್ಲರಿಗೂ ಇದು ಉಪಯೋಗ ಆಗಲಿ ಅಂತ ಹೇಳಿ. ಧನ್ಯವಾದಗಳು.